ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಏನಾದರೆ ನಿನ್ನೆ ಒಂದು PGCET ವಿದ್ಯಾರ್ಥಿಗಳಿಗೆ ಯಾವ ರೀತಿ ಆದರೆ SSP ಸ್ಕಾಲರ್ಶಿಪ್ಪು ಅಪ್ಲೈ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ಪು ವೀಡಿಯೋ ಆದರೆ ಮಾಡಿ ತಿಳಿಸ್ಕೊಟ್ಟಿದೆ. ಅದರಲ್ಲಿ ನನ್ನ ಹತ್ರ ಇದ್ದಿದ್ದ ಸ್ಟೂಡೆಂಟ್ ಡೀಟೇಲ್ಸ್ ಆಗಿರ್ಬೋದು, ಹಾಗೆ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕೇಳ್ತಾನೆ ಇದ್ದರು. ನಮ್ಮ ಡೀಟೇಲ್ಸ್ ಆದರೆ ಅಪ್ಡೇಟ್ ಆಗಿದೆ. ಈಗ ನಮ್ಮ ಯೂನಿವರ್ಸಿಟಿ ಡೀಟೇಲ್ಸ್ ಆದರೆ ಫೆಚ್ ಆಗ್ತಿದೆ. ಈಗ KEಯಿಂದ ಶೇರ್ ಆಗಿದೆ. ಸೊ ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂತ ಕೇಳಿದ್ರು. ಅದಕ್ಕೆ ವಿಡಿಯೋ ಆದರೆ ಮಾಡಿ ತಿಳಿಸ್ಕೊಟ್ಟಿದ್ದೆ. ಅದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಾದರೆ OBC ಸ್ಟೂಡೆಂಟ್ಸ್ಗೆ ಲಾಸ್ಟ್ ಡೇಟ್ ಮುಗ್ದಿದೆಯಾ ಅಂತ, ಹಾಗೆ ನಮಗೆ ಫೈನಲ್ ಸಬ್ಮಿಷನಲ್ಲಿ ತಗೋತಾ ಇಲ್ಲ, ಎರರ್ ಆದರೆ ಬರ್ತಾಯಿದೆ ಅಂತ. ಹಾಗೆ ಇನ್ನು ಕೆಲವೊಂದು ವಿದ್ಯಾರ್ಥಿಗಳಾದರೆ OBC ಸ್ಟೂಡೆಂಟ್ಸು ನಮಗೆ ಈಗ ಅಪ್ಲೈ ಓನ್ಲಿ ಫಾರ್ ರೈತ ವಿದ್ಯಾನಿಧಿ ಅಂತ ಬರ್ತಿದೆ. ನಾವು ಆದರೆ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕಾಗ್ತಿಲ್ಲ, ಮತ್ತೆ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾರಾ ಅಂತ ಕೇಳ್ತಾನೆ ಇದ್ದಾರೆ. ಅದ್ರ ಬಗ್ಗೆ ಆದರೆ ಈ ವಿಡಿಯೋಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ, ಎಲ್ಲ ವಿದ್ಯಾರ್ಥಿಗಳಿಗೂ ಶೇರ್ ಮಾಡಿ. ಬನ್ನಿ ಈಗ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಲಾಸ್ಟ್ ಡೇಟ್ ಬಗ್ಗೆ ತಿಳಿಸ್ಕೊಡೋದಾದರೆ, ನಾನು ಪ್ರೀವಿಯಸ್ ವಿಡಿಯೋಲ್ಲೂ ತಿಳಿಸ್ಕೊಟ್ಟಿದ್ದೆ. ಈಗಾಗಲೇ ಹೇಳಿದ್ದೆ, ಏನಾದರೆ ಈಗ 31/3/2024ವರೆಗೂ ಎಲ್ಲ ಏನಾದರೆ ಇಲ್ಲಿ ನಿಮಗೆ OBC ಏನಾದರೆ ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ 15/7/2024 ಲಾಸ್ಟ್ ಡೇಟ್ ಇದ್ದರು. ಆದರೂ ಏನಾದರೂ ಪ್ರೊಫೆಷ್ನಲ್ ಕೋರ್ಸಸ್ಸು ಹಾಗೆ ಟೆಕ್ನಿಕಲ್ ಕೋರ್ಸಸ್ ಅಂಡರಲ್ಲಿ ಯಾರೆಲ್ಲ ಬರ್ತೀರಾ ಕೌನ್ಸ್ಲಿಂಗ್ ಅಂಡರಲ್ಲಿ, ಕೌನ್ಸ್ಲಿಂಗ್ ಮುಖಾಂತರ ಯಾರಾದರೂ ಬಂದಿದ್ದೀರಾ, ಕೌನ್ಸ್ಲಿಂಗಿಂದ ಲೇಟ್ ಆಗಿದೆಯೋ ಅಂಥ ವಿದ್ಯಾರ್ಥಿಗಳಿಗೆ ಟೆಕ್ನಿಕಲ್ಲು ಹಾಗೆ ಪ್ರೊಫೆಷ್ನಲ್ಲು ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ಗೆ ಎಲ್ಲ ಈಗ 31/3/2024ವರೆಗೂ ಎಲ್ಲ SC ಆಗಿರ್ಬೋದು, ST ಆಗಿರ್ಬೋದು, ಹಾಗೆ OBC ಸ್ಟೂಡೆಂಟ್ಸ್ಗೂ ಎಕ್ಸ್ಟೆಂಡ್ ಆದರೆ ಡೇಟ್ ಮಾಡಿದ್ದಾರೆ. ನೀವು ಆದರೆ ಗಮನಿಸ್ಬೋದು, ವೆಬ್ಸೈಟಲ್ಲೂ ತೋರಿಸ್ತಿದೆ. ನಿನ್ನೆ ತಾನೇ ನಾನು ಒಂದು OBC ಸ್ಟೂಡೆಂಟ್ಸು 3A ಅವ್ರದ್ದೇ ನಾನು ಅಪ್ಲೈ ಮಾಡಿ ಕೊಟ್ಟೆ. ಎಲ್ಲ ಡೀಟೇಲ್ಸ್ ಆದರೆ ತಗೋತಾ ಇದೆ. ಆದರೆ ಸರ್ವರ್ ಆದರೆ ಸ್ವಲ್ಪ ಆದರೆ ಅಪ್ಡೇಟ್ ಆದರೆ ಮಾಡ್ತಿದ್ದಾರಂತೆ. ಸೊ ಅದರಿಂದ ನಿಮಗೆ ಎರರ್ ಬರ್ತಿರ್ಬೋದು. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಫೈನಲ್ ಸಬ್ಮಿಷನ್ನು ಕೊಟ್ಟು ಆಮೇಲೆ ಅವ್ರಿಗೆ ಮೆಸೇಜ್ ಆದರೆ ಬಂದಿರ್ಬೋದು ಸಕ್ಸಸ್ ಆಗಿದೆ ಅಂತ. ಆದರೆ ಅಲ್ಲಿ ಸಬ್ಮಿಷನ್ ಕೊಟ್ಟಾಗ ಎರರ್ ಆದರೆ ಬಂದಿರ್ಬೋದು. ನಮಗೂ ಹಂಗೆ ಆಗಿತ್ತು. ಆದರೆ ಅಪ್ಲಿಕೇಶನ್ ಆದರೆ ಸಬ್ಮಿಟ್ ಆಗಿರುತ್ತೆ. ನೀವು ಆದರೆ ಒಮ್ಮೆ ಮತ್ತೆ ರೀಲಾಗಿನ್ ಆಗಿ ನೀವು ಆದರೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ಬಂದು ಪ್ರಿಂಟ್ ಅಕ್ನಾಲ್ಜ್ಮೆಂಟ್ ಅಂತ ಬಂದರೆ ನಿಮಗೆ ಇಲ್ಲಾದರೆ ತೋರಿಸುತ್ತೆ. ನಿಮಗೆ ಸಬ್ಮಿಟ್ ಆಗಿದರೆ ನೀವು ಅಕ್ನಾಲ್ಜ್ಮೆಂಟ್ ಆದರೆ ಪ್ರಿಂಟ್ ಮಾಡೋಕ್ಕೆ ಹೋದರೆ ತೋರಿಸುತ್ತೆ. ಇಲ್ಲ ನೀವು ಮತ್ತೆ ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಹೋದರೂ ನಿಮಗೆ ಯಾವ ಸ್ಟೆಪ್ಪು ಕಂಪ್ಲೀಟ್ ಆಗಿದೆಯೋ ಅಲ್ಲಿ ಗ್ರೀನ್ ಕಲರಲ್ಲಾದರೆ ತೋರಿಸುತ್ತೆ. ಇನ್ ಕೇಸು ನೀವು ಸಬ್ಮಿಟ್ ಆಗಿಲ್ಲ ಅಂದರೆ ಅಪ್ಲೈ ಅಂತ 5th ಸ್ಟೆಪ್ಪಲ್ಲಾದರೆ ಕೊಟ್ಟರೆ ನೋಡಿ ನಿಮ್ಮದು ಎರರ್ ಬಂದಿದ್ದರು. ಆಲ್ರೆಡಿ ಫೈನಲ್ ಸಬ್ಮಿಟ್ ಈಸ್ ಡನ್ ಅಂತ ಬರ್ತಿದೆ. ನಿಮಗೆ ಮೆಸೇಜ್ ಆದರೆ ಬರುತ್ತೆ, ನೀವು ಅಪ್ಲಿಕೇಶನ್ ಆದರೆ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಮಾಡಿದ ನಂತರ. ಈಗ ಲಾಸ್ಟ್ ಡೇಟ್ಗೆ ಬರೋದಾದರೆ ಸುಮಾರು ವಿದ್ಯಾರ್ಥಿಗಳಾದರೆ ಕೇಳ್ತಾ ಇದ್ದಾರೆ, ನಮಗೆ ಇನ್ನೂ USN ಆದರೆ ಅಪ್ಡೇಟ್ ಆಗಿಲ್ಲ ಅಂತ. ನೋಡಿ, ನಿಮಗೆ ಯಾವುದೇ ರೀತಿ ಈಗ USN ಆದರೆ ಬೇಕಾಗಿಲ್ಲ. ಏನಾದರೆ ನಿಮ್ಮ ಕೌನ್ಸ್ಲಿಂಗ್ ನಂಬರ್ ಏನಾದರೂ ಇದೆ PGCET ರಿಜಿಸ್ಟರ್ ನಂಬರು, ಅದನ್ನು ಎಂಟರ್ ಮಾಡಿ. ಏನಾದರೆ ಸ್ಟೆಪ್ 2 ಅಲ್ಲಿ ನಾನು ಹಿಂದಿನ ವೀಡಿಯೋಲ್ಲಿ ತಿಳಿಸ್ಕೊಟ್ಟಿದ್ದೀನೋ ಆ ರೀತಿ ಆದರೆ ನೀವು ಗೆಟ್ ಡೇಟ್ ಅಂತ ಕೊಟ್ಟರೆ ನಿಮಗೆ ಡೀಟೇಲ್ಸ್ ಬಂದರೆ ಸಾಕು. ಯಾವುದೇ ರೀತಿ USN ಆದರೆ ಬೇಕಾಗಿಲ್ಲ. ಅಲ್ಲಿ ನಿಮ್ಮ ಕಾಲೇಜ್ ಅಡ್ಮಿಷನ್ ಡೀಟೇಲ್ಸು ಎಲ್ಲ ಅಲ್ಲೇ ತೋರಿಸುತ್ತೆ. ಅದು ಬಂದರೆ ಸಾಕು. ಇನ್ನು ಸಾಕಷ್ಟು ವಿದ್ಯಾರ್ಥಿಗಳಿಗಾದರೆ ಇನ್ನೂ KA ಡೇಟಾ ಈಸ್ ನಾಟ್ ಶೇರ್ಡ್ ಬೈ SSP ಪೋರ್ಟಲ್ ಅಂತ ಎಲ್ಲ ಬರ್ತಿದೆ. ನಮಗೆ ಇನ್ನೂ ಡೇಟಾ ಆದರೆ ಶೇರ್ ಆಗಿಲ್ಲ, ನಾವೇನು ಮಾಡೋದು, ಲಾಸ್ಟ್ ಡೇಟ್ ಆದರೆ ಮುಗೀತಾ ಬರ್ತಿದೆ ಅಂತ ಕೇಳ್ತಿರೋರಿಗೆ ಮತ್ತೆ ನಿಮಗೆ ಲಾಸ್ಟ್ ಡೇಟ್ ಆದರೆ 100% ಆದರೆ ಎಕ್ಸ್ಟೆಂಡ್ ಮಾಡ್ತಾರೆ. ನಾನು ಏನಾದರೆ SSP ಆಫೀಸ್ಗೆ ಫೋನ್ ಮಾಡಿ ಆದರೂ ತಿಳಿಸ್ಕೊಡ್ತೀನಿ. ಸೊ ಅದನ್ನು ಮುಂದಿನ ದಿನಗಳಲ್ಲೂ ಅಪ್ಡೇಟ್ ಮಾಡ್ತೀನಿ. ನಿಮಗೆ ಮಿನಿಮಮ್ ಏಪ್ರಿಲ್ 15ರವರೆಗೂ ಆದರೆ ಲಾಸ್ಟ್ ಡೇಟು ಖಂಡಿತ ಎಕ್ಸ್ಟೆಂಡ್ ಆದರೆ ಮಾಡ್ತಾರೆ. ನೀವು ಆದರೆ ವರಿ ಆಗೋ ಅಗತ್ಯವಿಲ್ಲ. ಆದರೂ ನೀವು ನಿಮ್ಮ ಕಾಲೇಜಲ್ಲಿ ಸ್ಕಾಲರ್ಶಿಪ್ ಸೆಕ್ಷನ್ನಲ್ಲಿ ಇಲ್ಲ ಅಡ್ಮಿಷನ್ ಡಿಪಾರ್ಟ್ಮೆಂಟಲ್ಲಿ ಹೋಗಿ ನಮ್ಮದು ಈ ರೀತಿ SSP ಸ್ಕಾಲರ್ಶಿಪ್ಗೆ ಡೇಟಾ ಆದರೆ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿ. ನೀವೇನಾದರೂ ಇನ್ ಕೇಸ್ UCMS ಪೋರ್ಟಲಲ್ಲೆಲ್ಲ ರಿಜಿಸ್ಟರ್ ಆಗಿದ್ದರೆ ಆಲ್ಮೋಸ್ಟು ಅಂಥ ವಿದ್ಯಾರ್ಥಿಗಳಿಗಾದರೆ ಡೇಟಾ ಆದರೆ ಫೆಚ್ ಆಗ್ತಿರುತ್ತೆ. ಇನ್ನು ಯಾರ್ದೆಲ್ಲ ಡೀಟೇಲ್ಸು ಸಬ್ಮಿಟ್ ಆಗಿರೋಲ್ವೋ ಅಡ್ಮಿಷನ್ ಡೀಟೇಲ್ಸು ಅಂಥ ವಿದ್ಯಾರ್ಥಿಗಳಾದರೆ
ನೀವು ಅಡ್ಮಿಷನ್ ಆರ್ಡರು PGCETಯಿಂದ ಅಡ್ಮಿಷನ್ ಆಗಿರೋ ಅಡ್ಮಿಷನ್ ಆರ್ಡ್ರು ಹಾಗೆ ಅದ್ರ ಜೊತೆಗೆ ಫೀಸ್ ರಿಸಿಪ್ಟ್ ಆದರೆ ತಗೊಂಡೋಗಿ ನಿಮ್ಮ ಕಾಲೇಜ್ ಸ್ಕಾಲರ್ಶಿಪ್ ಸೆಕ್ಷನ್ನಲ್ಲಿ ಇಲ್ಲ ಅಡ್ಮಿಷನ್ ಡಿಪಾರ್ಟ್ಮೆಂಟಲ್ಲಿ ಕೇಳಿ. ನಮ್ಮ ಡೀಟೇಲ್ಸ್ ಆದರೆ ಬೇಗ ಅಪ್ಡೇಟ್ ಮಾಡಿ, ನಮಗೆ ಲಾಸ್ಟ್ ಡೇಟ್ ಆದರೆ ಮುಗೀತಾ ಇದೆ ಸ್ಕಾಲರ್ಶಿಪ್ಗೆ ಅಂತ ಕೇಳಿ ಒಮ್ಮೆ. ಅವರು ಇನ್ ಕೇಸ್ ಅಪ್ಡೇಟ್ ಮಾಡಲಿಲ್ಲ ಅಂದರೆ ಸರಿಯಾಗಿ ರಿಪ್ಲೈ ಕೊಡ್ತಿಲ್ಲ ಅಂತ ಕೆಲವೊಂದು ವಿದ್ಯಾರ್ಥಿಗಳಾದರೆ ಕೇಳ್ತಾಯಿದ್ರು. ಆ ಥರ ಇರೋರಿಗಾದರೆ ನೀವು ಸ್ವಲ್ಪ ದಿನ ಆದರೆ ವೆಯ್ಟ್ ಮಾಡಿ. ನಿಮಗೆ ಆಲ್ಮೋಸ್ಟ್ ಇನ್ನೇನು 1 ತಿಂಗಳಾಗ್ತಾ ಬರ್ತಿದೆ. USNSU ಬರುತ್ತೆ, ನಿಮ್ಮ ಡೀಟೇಲ್ಸ್ ಆದರೆ ಅಪ್ಡೇಟ್ ಆಗುತ್ತೆ. ಆಲ್ಮೋಸ್ಟ್ ಏಪ್ರಿಲ್ವರೆಗೂ ಆದರೆ ನಿಮಗೆ ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಮಾಡ್ತಾರೆ. ಅವ್ರಿಗೂ ಗೊತ್ತು ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಇರೋದು. ಈಗ ವೆಬ್ಸೈಟು ಸ್ವಲ್ಪ ಅಪ್ಡೇಟ್ ಮಾಡೋದ ಕಾರಣದಿಂದ ಆದರೆ ನಿಮಗೆ ಎರರ್ಸ್ ಆದರೆ ಬರ್ತಿದೆ. ಸೊ ಅದ್ರ ಜೊತೆಗೆ ಎಲೆಕ್ಷನ್ಸ್ ಎಲ್ಲ ಬರ್ತಿದೆ, ನೀತಿ ಸಂಹಿತೆ ಜಾರಿಯಾಗಿದೆ. ಸೊ ಅದರಿಂದ ಅದ್ರ ಜೊತೆಗೆ ಈಗ ನಮ್ಮ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಫಂಡ್ಸು ಖಾಲಿಯಾಗಿದೆ. ಸೊ ಅದರಿಂದ ಎಷ್ಟು ಕಡಿಮೆ ಅಪ್ಲಿಕೇಶನ್ಸ್ ಬಂದರೆ ಅವ್ರಿಗೂ ಅಷ್ಟು ಒಳ್ಳೆಯದಾಗುತ್ತೆ. ಸೊ ಅದರಿಂದ ಸ್ವಲ್ಪ ವೆಬ್ಸೈಟ್ನ ಎರರ್ ಮಾಡ್ತಿದ್ದಾರೆ. ಇದೆಲ್ಲ ರೆಕ್ಟಿಫೈ ಮಾಡ್ತಾರೆ. ಸ್ವಲ್ಪ ದಿನ ಆದರೆ ವೆಯ್ಟ್ ಮಾಡಿ, ನಿಮಗೆ ಎಲ್ಲ ವೆಬ್ಸೈಟ್ ಆದರೆ ಅಪ್ಡೇಟ್ ಆಗುತ್ತೆ. ಈಗ ರೀಟ್ರೈ ಆದರೆ ಮಾಡ್ತಾಯಿರಿ. ಯಾರ್ದಾದ್ರೂ ಲಾಗಿನ್ ಎರರ್ ಎಲ್ಲ ಬಂದರೆ ಮತ್ತೆ ರೀಲಾಗಿನ್ ಆಗಿ ಸಬ್ಮಿಟ್ ಮಾಡೋಕ್ಕಾದರೆ ಟ್ರೈ ಮಾಡಿ. ಇನ್ನು ಯಾರೆಲ್ಲ ಸಬ್ಮಿಟ್ ಮಾಡಿದಾರೋ ಅವರು ಒಂದು ಸರಿ ನಿಮ್ಮ ಬ್ಯಾಂಕ್ ಅಕೌಂಟ್ ಜೊತೆ ಆಧಾರ್ ಸೀಡಿಂಗ್ ಆಗಿದೆಯಾ, NPCI ಮ್ಯಾಪಿಂಗ್ ಆಗಿದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಅಮೌಂಟ್ ಆದರೆ ಕ್ರೆಡಿಟ್ ಆಗೋಲ್ಲ ನಿಮಗೆ. ಅಲ್ಲಿ DBT ಮುಖಾಂತರ ಹಾಕೋದ್ರಿಂದ ನಿಮ್ಮ ಬ್ಯಾಂಕ್ ಅಕೌಂಟು NPCI ಮ್ಯಾಪಿಂಗ್ ಆದರೆ ಕಂಪಲ್ಸರಿ ಆಗಿರಬೇಕು. ಹಾಗೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿರೋ ನೇಮು ಹಾಗೆ ಕ್ಯಾಸ್ಟ್ ಇನ್ಕಮ್ಮು ಆಧಾರ್ ನೇಮು 3 ಮ್ಯಾಚ್ ಆಗ್ತಾ ಇರಬೇಕು. ಇಲ್ಲ ನಿಮ್ಮ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಆದರೆ ರಿಜೆಕ್ಟ್ ಆಗುತ್ತೆ. ಮತ್ತು ನೀವು ಆದರೆ SSP ಆಫೀಸ್ಗೆ ಹೋಗಿ ರೆಡಿ ಮಾಡಿಸ್ಕೋಬೇಕಾಗುತ್ತೆ. ಸೊ ಇನ್ನೂ ಹೆಚ್ಚಿಗೆ ಏನಾದರೂ ನಿಮ್ಮ ಸ್ಕಾಲರ್ಶಿಪ್ ರಿಲೇಟೆಡ್ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಮುಖಾಂತರ ಹಾಕಿ, ನಾನು ಅದರ ತಿಳಿಸ್ಕೊಡ್ತೀನಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.